ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ನೀವೆಲ್ಲ? ಇವತ್ತು ನಾನು ನಿಮಗೆ ತುಂಬ ಈಸಿ ಮತ್ತು ಸೂಪರ್ ಟೇಸ್ಟಿ ಪನ್ನೀರ್ ಚೀಸ್ ಸ್ಟಫ್ ಕ್ಯಾಪ್ಸಿಕಮ್ ಮಾಡೋದು ತೋರಿಸ್ತೀನಿ. ಸೊ ಇದಕ್ಕೆ ನಮಗೆ ಕ್ಯಾಪ್ಸಿಕಮ್, ಪನ್ನೀರ್, ಆಮೇಲೆ ಬಾಯ್ಲ್ಡ್ ಆಲೂ ಬೇಕಾಗತ್ತೆ. ಸೊ ಫಸ್ಟ್ ಇಲ್ಲಿ ಕ್ಯಾಪ್ಸಿಕಮ್ನ ನಾನು ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಇದಕ್ಕೆ ಎಣ್ಣೆ ಎಲ್ಲ ಸವರಿ ಸ್ವಲ್ಪ ಉಪ್ಪನ್ನು ಸವರ್ಬಿಟ್ಟು ನಾನಿಲ್ಲಿ ಇದನ್ನು ಮೈಕ್ರೋವೇವಲ್ಲಿ 1 ನಿಮಿಷ ಕುಕ್ ಮಾಡ್ಕೋತೀನಿ. ಹಾಗೆ ನೀವು ಇದನ್ನು ರಾ ಕಟ್ ಮಾಡಿಕೊಂಡು ಮಾಡ್ಕೋಬಹುದು. ಆಮೇಲೆ ಇಲ್ಲಿ ಸ್ಟಫಿಂಗಿಗೆ ಎಣ್ಣೆಯಲ್ಲಿ ಜೀರಿಗೆ, ಆಮೇಲೆ ಆಲೂ ಮತ್ತು ಬೇಸಿಕ್ ಸ್ಪೈಸಸ್, ಉಪ್ಪು, ಖಾರ, ಗರಂ ಮಸಾಲೆ. ನಾನು ಇಲ್ಲಿ ಸ್ವಲ್ಪ ಪೆರಿ ಪೆರಿ ಪೌಡರ್ ಹಾಕ್ಕೊಂಡು ಇದನ್ನು ಸ್ಟಫಿಂಗನ್ನು ರೆಡಿ ಮಾಡ್ಕೋತಿದ್ದೀನಿ. ಸೊ ಇದನ್ನ ಮಾಡ್ಕೋಬೇಕಾದ್ರೆ ಮೇಲ್ಗಡೆ ಆಂಟಿ ಒಬ್ರು ಬಂದುಬಿಟ್ರು. ಸೊ ಹಾಗಾಗಿ ನಾನು ಆಫ್ ಮಾಡಿಬಿಟ್ಟೆ ಒಲೆನ. ಸೊ ಆವಾಗ ಸ್ವಲ್ಪ ಅಡಿ ಹತ್ಬಿಟ್ಟು ಸ್ವಲ್ಪ ಹೊತ್ತಂಗಾಯಿತು. ಬಟ್ ಪ್ಲಸ್ ಪಾಯಿಂಟ್ ಏನಾಯಿತು ಅಂದರೆ ಇದರಲ್ಲಿ ಅದು ತಣ್ಣಗಾದ ಮೇಲೆ ಎಲ್ಲ ಕ್ರಿಸ್ಪಿ ಆಲೂ ಥರ, ಚಿಪ್ಸ್ ಥರ ಅದು ಎಲ್ಲ ಬಂದುಬಿಡ್ತು. ಸೊ ಅದು ಒಂಥರ ಇನ್ನೊಂದು ಟೇಸ್ಟೇ ಕೊಡ್ತು ಈ ರೆಸಿಪಿಗೆ. ಸೊ ಇಲ್ಲಿ ಮತ್ತೆ ನಾನಿಲ್ಲಿ ಪನ್ನೀರನ್ನ ತುರ್ಕೋತಾ ಇದ್ದೀನಿ. ಪನ್ನೀರನ್ನು ಈ ಥರ ಗ್ರೇಟ್ ಮಾಡ್ಕೊಂಡ್ಮೇಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಬೌಲಿಗೆ ಎತ್ತಿಟ್ಕೋತೀನಿ. ಸೊ ಇಲ್ಲಿ ಬೇಕಾದ್ರೆ ನೀವು ಉಪ್ಪು ಖಾರನ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಯಾಕಂದರೆ ಪನ್ನೀರ್ ಹಾಕಿದ್ಮೇಲೆ ಸ್ವಲ್ಪ ಅಳತೆ ಆಚೆ ಈಚೆ ಆಗ್ಬೋದು. ಸೊ ಈಗ ಇದು ರೆಡಿ ಇದೆ. ಈಗ ನಾನು ಕ್ಯಾಪ್ಸಿಕಮ್ನ ರಿಂಗ್ ಥರ ಕಟ್ ಮಾಡಿಕೊಂಡು ಒಂದು ಪ್ಯಾನಿಗೆ ಹಾಕೋತೀನಿ. ಸೊ ಇಲ್ಲಿ ನಾನು ಕ್ಯಾಪ್ಸಿಕಮನ್ನು 1 ಇಂಚ್ ಅಷ್ಟು ಅಗಲ ಇಟ್ಕೊಂಡು ರಿಂಗ್ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ನಾವು ಸ್ಟಫಿಂಗನ್ನು ಸ್ವಲ್ಪ ಒತ್ತಿ ಚೆನ್ನಾಗಿ ತುಂಬಬೇಕು. ಆವಾಗ ಏನಂತಾರೆ, ಕೆಳಗಡೆಯಿಂದ ಈ ಥರ ಬಿಟ್ಕೊಳ್ಳೋದು ಅಥವಾ ಉದುರೋದು ಆ ಥರ ಆಗಲ್ಲ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸ್ಟಫಿಂಗನ್ನು ಒತ್ತಿ ತುಂಬಬೇಕು. ಆವಾಗ ಪನ್ನೀರು ಆಮೇಲೆ ಆಲೂಗಡ್ಡೆ ಎಲ್ಲ ಕಂಬೈನ್ ಆಗಿ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಆಮೇಲೆ ಇವಾಗ ಇಲ್ಲಿ ನಾನು ಮೇಲ್ಗಡೆ ಸ್ವಲ್ಪ ಚೀಸನ್ನು ಗ್ರೇಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಮುಚ್ಚಿಟ್ರೆ ಸ್ವಲ್ಪ ಚೀಸು ಮೆತ್ತಗಾಗಿ ಒಂಥರ ಕ್ರಿಸ್ಪಿಯಾಗಿ ಬರುತ್ತೆ. ನೀವು ಈ ಪ್ರಾಸೆಸ್ಸು ಖಂಡಿತ ಕ್ಯಾಪ್ಸಿಕಮನ್ನು ಹಾಫ್ ಕಟ್ ಮಾಡಿ ಕೆಳಗಡೆ ಬೌಲ್ ಥರ ಬರುತ್ತಲ್ಲ, ಅದರಲ್ಲಿ ಕೂಡ ಮಾಡಿಕೊಂಡು ಮಾಡ್ಕೋಬೋದು. ಇಲ್ಲಿ ನೋಡಿ ನಾನು 2 ಆ ಥರ ಮಾಡ್ಕೊಂಡಿದ್ದೀನಿ. ಸೊ ಇದಾಗಿದೆ. ಇದನ್ನ ಪ್ಲೇಟಿಗೆ ತಕ್ಕೋತೀನಿ. ಸೊ ಇದಿಷ್ಟ ಆದರೆ ಆಯಿತು. ಸಾಸ್ ಅಥವಾ ಫೇವ್ರೆಟ್ ಡಿಪ್ ಜೊತೆ ತಿನ್ಬೋದು. ಮತ್ತು ಇನ್ನೊಂದು ರೆಸಿಪಿ ಜೊತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಒಳಿತಾಗಲಿ, ಶುಭವಾಗಲಿ.